ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಗನ. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಐ ಹ್ಯಾವ್ ಲಾಸ್ಟ್ 10 kgs. ಸೊ ಅದು ಎಷ್ಟು ಈಸಿಯಾಗಿ ಲಾಸ್ ಮಾಡಿದ್ದೀನಿ ಅಂತ ನಿಮಗೆ ಹೇಳಕ್ಕಂತಾನೆ ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ಎಷ್ಟೊಂದು ಟಿಪ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನನ್ನ ಚಾನಲಲ್ಲಿ ಏನೇನು ವೀಡಿಯೋಸ್ ಬರುತ್ತೆ ಅಂದರೆ ಶಾಪಿಂಗು, ಮೇಕಪ್ಪು, ಫ್ಯಾಷನ್ನು, ಫಿಟ್ನೆಸ್ಸು, ಇದೆಲ್ಲದ್ರ ರಿಲೇಟೆಡ್ ವೀಡಿಯೋಸ್ ಇರುತ್ತೆ. ಇಟ್ಸ್ ಲೈಕ್ ಬೇಸಿಕಲಿ ನಾನು ನನ್ನ ಲೈಫ್ನ ಜರ್ನಲ್ ಮಾಡ್ತಿದ್ದೀನಿ, ಡಾಕ್ಯುಮೆಂಟ್ ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೋ ಸಮ್ ಲವ್. ಫಸ್ಟ್ ಥಿಂಗ್, ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿರಬೇಕು ಗೈಸ್. ಅಂದರೆ ನನಗೆ ಯಾರೋ ಏನೋ ಹೇಳಿದ್ರು, ಯಾರೋ ಟೀಸ್ ಮಾಡಿದ್ರು ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ನನ್ನ ಲೈಫು, ನನ್ನ ಫಿಟ್ನೆಸ್ಸು, ಅಂದರೆ ನನ್ನ ಸ್ಕೂಲಿಂದ ಕೂಡ ನಂಗೆ ಫಿಟ್ನೆಸ್ ಅಂದರೆ ತುಂಬ ಇಷ್ಟ. ಸೊ ನಂಗೆ ಫಿಟ್ ಆಗಿರಬೇಕು ಅಂದರೆ ತುಂಬ ಇಷ್ಟ. ಸೊ ನನ್ನ ಲೈಫ್ ಸ್ಟೈಲ್, ನನ್ನ PCOD ಕೂಡ ರಿವರ್ಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಸೊ ಅದಕ್ಕೋಸ್ಕರ ಮೇನಾಗಿ ನನ್ನ ಲೈಫಿಗೂ ನನ್ನ ಫಿಟ್ನೆಸ್ಗೋಸ್ಕರನೇ ನಾನು ಸ್ಟಾರ್ಟ್ ಮಾಡಿದ್ದು, ಯಾರೋ ಏನೋ ಹೇಳಿದ್ರು ಅಂತಲ್ಲ. ಸೊ ಯಾವಾಗಲೂ ನಿಮ್ಮ ಮೈಂಡ್ ಸೆಟ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ, ಆವಾಗ ಮಾತ್ರ ನಾನು ಇಲ್ಲಿ ತನಕ ಬರೋಕ್ಕಾಯ್ತು. ನಾನು ಮೊದಲು ಕೂಡ ಜಿಮ್ಮಿಗೆ ಹೋಗ್ತಿದ್ದೆ. ಅಂದರೆ ಒಂದು ಕಾಲೇಜ್ ಮುಗಿಸ್ಕೊಂಡು ಹೋಗ್ತಿದ್ದೆ ಗೈಸ್. ಒನ್ ಆ್ಯಂಡ್ ಹಾಫ್ ಮಂತ್ ಹೋದೆ ಅಷ್ಟೇ, ಜಾಸ್ತಿ ಕಟ್ಟಿರಲಿಲ್ಲ. ಬರೀ ಕೆಲವು ಮನ್ಸಿಗೆ ಅಷ್ಟೇ ಕಟ್ಟಿದ್ದೆ. ಹೋಗ್ತಿದ್ದೆ ಚೆನ್ನಾಗಿತ್ತು, ವರ್ಕೌಟ್ ಮಾಡ್ತಿದ್ದೆ. ಒಂಚೂರು ರಿಸಲ್ಟ್ಸ್ ನೋಡಿದೆ, ಬಟ್ ನಂಗೆ ಫೈನಲ್ ಎಕ್ಸಾಮ್ ಅಂತ ಬಂತು, ಬಿಟ್ಬಿಟ್ಟೆ. ಅಲ್ಲೇ ಡ್ರಾಪ್ ಆಯಿತು ನಂದು ಜರ್ನಿ. ಸೊ ಸ್ಟಾರ್ಟಿಂಗ್ ಹಿಂಗೆ ಆಗುತ್ತೆ, ದಟ್ಸ್ ಓಕೆ. ಬಟ್ ಆದರೆ ನನ್ನ ಜಿಮ್ ಹೇಗಿರುತ್ತೆ ಅಂತ ಒಂದು ಐಡಿಯಾ ಸಿಕ್ಕಿತ್ತು ಅವಾಗ. ಸೊ ಇವಾಗ ನೆಕ್ಸ್ಟ್ ನಾನು ಡಿಗ್ರಿ ಮುಗೀತು, ಕೆಲಸಕ್ಕೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಸ್ಟ್ರೆಸ್ಫುಲ್ ಲೈಫ್ ಇತ್ತು. ಆಗ ನಂಗೆ ಆ ಸ್ಟ್ರೆಸ್ಫುಲ್ ಲೈಫಿಂದ ಆಚೆ ಬರೋಕ್ಕೆ ಕಾರಣ ಆಗಿದ್ದೆ ಜಿಮ್, ಗೊತ್ತಾ ಗೈಸ್. ಸೊ ಜಿಮ್ಮಿಗೆ ಬಂದೆ, ಶುರು ಮಾಡಿದೆ ಜಿಮ್ನ. ಶುರು ಮಾಡೋಕ್ಕೆ ಮುಂಚೆ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ 3 ಐಟಮ್ಸ್ನ ತೊಗೊಂಡಿದ್ದೆ ಗೈಸ್. ಏನೇನು ಅಂತಂದರೆ ಬೇಸಿಕಲಿ ಒಂದು ವೇಯಿಂಗ್ ಸ್ಕೇಲ್, ಅದು ನಮ್ಮ ಬಾಡಿ ವೇಟ್ನ ಚೆಕ್ ಮಾಡೋದು. ಇನ್ನೊಂದು ಫುಡ್ ವೇಯಿಂಗ್ ಸ್ಕೇಲ್ ತೊಗೊಂಡಿದ್ದೆ. ಅದಾದಮೇಲೆ ಇನ್ನೊಂದು ಓಟ್ಸ್ ತೊಗೊಂಡಿದ್ದೆ. ಈ ಬೇಸಿಕ್ 3 ಥಿಂಗ್ಸ್ ಇಟ್ಕೊಂಡೆ ನಾನು ಜಿಮ್ನ ಶುರು ಮಾಡಿದ್ದು. ಫಸ್ಟ್ ಆಫ್ ಆಲ್ ನನ್ನ ಜಿಮ್ ಟ್ರೈನರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಲು ಸರ್, ರಮೇಶ್ ಸರ್ ಆ್ಯಂಡ್ ರೆಹಮಾನ್ ಸರ್ಗೆ. ಹೋಗ್ತಿದ್ದೆ, ನಾರ್ಮಲಾಗಿ ವರ್ಕೌಟ್ ಮಾಡ್ತಿದ್ದೆ, ಬರ್ತಿದ್ದೆ. ಫಸ್ಟ್ ನನಗೆ ಏನು ಹೇಳ್ತಿದ್ರು ಅಂದರೆ ಕಾರ್ಡಿಯೋ ಮಾಡಿ 20 minutes ಅಂತ ಹೇಳ್ತಿದ್ರು. 10 minutes ಸೈಕ್ಲಿಂಗ್ ಮಾಡ್ತಿದ್ದೆ, 10 minutes ಟ್ರೆಡ್ಮಿಲ್ ಮಾಡ್ತಿದ್ದೆ, ಇಲ್ಲ ಕ್ರಾಸ್ ಟ್ರೈನರ್ ಯಾವುದೋ 2 ಮಾಡ್ತಿದ್ದೆ, ಓಕೆನಾ. ಅದಾದಮೇಲೆ ನಾರ್ಮಲ್ ಎಕ್ಸಸೈಸಸ್ ಮಾಡ್ತಿದ್ದೆ, ಬಿಕಾಸ್ ನನ್ನ ಬಾಡಿ ಸ್ಟಾರ್ಟ್ ಆಗಬೇಕಲ್ಲ, ಯೂಸ್ ಟು ಆಗಬೇಕಲ್ಲ ಎಕ್ಸಸೈಸಸ್ಗೆ, ಅದಕ್ಕೆ. ಆಮೇಲೆ ಏನಾಗ್ತಾ ಬಂತು ಅಂದರೆ 3 days ಆದಮೇಲೆ ನಾನು ಡಂಬಲ್ಸ್ ಎತ್ತಕ್ಕೆ ಶುರು ಮಾಡಿದೆ. ಬಿಕಾಸ್ ಮೊದಲೇ ನಂಗೆ ಅದು ಪ್ರಾಕ್ಟೀಸ್ ಇತ್ತಲ್ಲ, 1 year ಬ್ಯಾಕ್ ಆ ಟ್ರೈನಿಂಗ್ ಇತ್ತಲ್ಲ, ಪ್ರಾಕ್ಟೀಸ್ ಇತ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇನ್ನೂ ಟೈಮ್ ಕೊಡೋದು ಬೇಡ ಅಂದ್ಬಿಟ್ಟು. ಆಫ್ಟರ್ 1 week ನಾರ್ಮಲಾಗಿ ಎಕ್ಸಸೈಸ್ ಮಾಡ್ಕೊತ ಹೋಗ್ತಿದ್ದೆ. ಎವ್ರಿ ಕಷ್ಟ ಆಗಿತ್ತು ಫಸ್ಟ್ ವೀಕೆ ತುಂಬ ಕಷ್ಟ ಆಗೋದು. ನೀವು ಅವಾಗ ಕ್ವಿಟ್ ಮಾಡಿಬಿಟ್ರಿ ಅಂತಾನೆ. ಆಮೇಲೆ ನಿಮ್ಮ 1 week ಆಗಾದ್ಮೇಲೆ ನಿಮ್ಗೆ ಅದು ನಾರ್ಮಲ್ ಆಗಿಬಿಡುತ್ತೆ ಗೈಸ್. ಆ ಪೇನ್ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ ಹಿಂಗೆ ಹೋಗ್ತಿದ್ದೆ, ವರ್ಕೌಟ್ ಮಾಡ್ತಿದ್ದೆ, ಬರ್ತಿದ್ದೆ. ಸ್ಟ್ರೆಚಸ್ ತುಂಬ ಕಮ್ಮಿ ಮಾಡ್ತಿದ್ದಿದ್ದು ನಾನು. ನನ್ನ ಟ್ರೈನರ್ ಬಂದರು, ಆಗ್ತಿಲ್ಲ ಅಂತ ಹೇಳಿದೆ, ಸರಿ ಬನ್ನಿ ಸ್ಟ್ರೆಚಸ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಬಿಟ್ಬಿಟ್ಟು ಸ್ಟ್ರೆಚಸ್ ಮಾಡಿಸಿದ್ರು. ಆಮೇಲೆ ಟಕ್ ಅಂತ ಎಲ್ಲ ಪೇನು ಮಾಯ, ನಾನು ಮತ್ತೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ದಿಸ್ ಈಸ್ ವಾಟ್ ಮೈ ಫಸ್ಟ್ ವೀಕ್ ಜರ್ನಿ. ನಾನು ಕಲ್ತಿದ್ದು ಫಸ್ಟ್ ಥಿಂಗ್ ಏನಂದರೆ ಸ್ಟ್ರೆಚಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ವೀಕಲ್ಲಿ ನಾನು ಡಯಟ್ನ ಏನು ಫಾಲೋ ಮಾಡಿಲ್ಲ, 1% ಕೂಡ ಫಾಲೋ ಮಾಡಿಲ್ಲ ಗೈಸ್. ಸೆಕೆಂಡ್ ವೀಕ್ ಆಯಿತು, ನಾನು ದಿನ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ದೆ, ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಿದ್ದೆ, ಅದರಲ್ಲಿ ರಿಸರ್ಚ್ ಮಾಡ್ತಿದ್ದೆ, ದಿನ ಏನು ತಿನ್ನಬೇಕು, ಏನು ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ. ಬಿಕಾಸ್ 80% ಈಸ್ ಡಯಟ್, 20% ಈಸ್ ಯುವರ್ ಎಕ್ಸಸೈಸ್. ಅದನ್ನು ನೀವು ಚೆನ್ನಾಗಿ ತಿಳ್ಕೊಬೇಕು. ನಾವು ಎಕ್ಸಸೈಸ್ ಮಾಡ್ತಿದ್ರು ಯಾಕೆ ಆಗ್ತಿರಲ್ಲ ಅಂದರೆ ಡಯಟ್ ಫಾಲೋ ಮಾಡಬೇಕು, ಡೆಫಿಸಿಟ್ ಮಾಡಬೇಕು ವೆಯ್ಟ್ ಲಾಸಲ್ಲಿರೋರು. ಸೊ ನಾನೇನು ಮಾಡಿದೆ, ಸೆಕೆಂಡ್ ವೀಕ್ ಏನಾಯಿತು ಅಂದರೆ ಇದ್ರ ಬಗ್ಗೆ ತಿಳ್ಕೊತಾ ಶುರು ಮಾಡಿದೆ. ಎಕ್ಸಸೈಸ್ ಹೆಂಗೆ ಮಾಡ್ತಿದ್ದೆ ಅಂದರೆ 3 days ಫಂಕ್ಷನಲ್ ವರ್ಕೌಟ್ ಮಾಡಿ ಅಂತ ಹೇಳಿದರು, 2 days ನಾರ್ಮಲ್ ಅಂದರೆ ವೇಟ್ ಟ್ರೈನಿಂಗ್ ಮಾಡೋಕ್ಕೆ ಹೇಳಿದರು. ಫಸ್ಟ್ ಡೇ ಅಂದರೆ 1 day ಅಪ್ಪರ್ ಬಾಡಿ ಮಾಡ್ತಿದ್ದೆ, ಇನ್ನೊಂದು ಡೇ ಲೋವರ್ ಬಾಡಿ ಮಾಡ್ತಿದ್ದೆ. ನಾಯಿಗಳು ಅಂದರೆ ಗೆಸ್ಟ್ಗಳು ಬಂದ್ಬಿಟ್ಟು ಡಿಸ್ಟರ್ಬ್ ಆಗ್ಬಿಟ್ಟು ನೋಡಿ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಹೋಗೋರೆ. ಓಕೆ, ಸೊ 3rd week ಸ್ಟಾರ್ಟ್ ಆಯ್ತಾ ಗೈಸ್. 3rd weekಲ್ಲಿ ಈ ಫಂಕ್ಷನಲ್ 3 days 2 days ನಾರ್ಮಲ್ ವೇಟ್ ಟ್ರೈನಿಂಗ್ ಮಾಡ್ತಾ ಶುರು ಮಾಡಿದೆ. ಚೆನ್ನಾಗಿತ್ತು, ಎಕ್ಸಸೈಸ್ ಮಾಡ್ತಿದ್ದೆ, ವೇಟ್ ಲಾಸ್ ಆಗ್ತಿದ್ದೆ, ಖುಷಿ ಆಗ್ತಿತ್ತು, ನನಗೆ ಎಂಕರೇಜ್ ಆಗ್ತಿತ್ತು, ಡೋಪಮೈನ್ ಹಿಟ್ ಆಗ್ತಿತ್ತು. ಅಂದರೆ ಎವ್ರಿ ಡೇ ಜಿಮ್ಗೆ ಹೋಗ್ತಾ ಏನೋ ಒಂದು ಮಾಡ್ತಿದ್ದೀನಿ ಅಂತ. ಅವಾಗ ತಿಳ್ಕೊಂಡಿದ್ದು ಏನಂದರೆ ಕ್ಯಾಲರಿ ಡೆಫಿಸಿಟ್ ಮಾಡಲೇಬೇಕು ಅಂತ. ಸರಿ ಅಂದ್ಬಿಟ್ಟು ಹೆಂಗಿದ್ರು ಓಟ್ಸ್ ತಂದಿದ್ನಲ್ಲ, ಅದಿನ್ನೂ ಶುರು ಮಾಡಿರಲಿಲ್ಲ, ಇವಾಗ ಶುರು ಮಾಡಿದೆ 3rd weekಲ್ಲಿ. ಓಟ್ಸ್ ತಿನ್ನೋಕ್ಕೆ ಶುರು ಮಾಡಿದೆ ಬೆಳಗ್ಗೆ ಹೊತ್ತು. ಹೇಗೆ ತಿಂತಿದ್ದೆ ಓಟ್ಸ್ನ ಅಂದರೆ, ಓಟ್ಸ್ ತಗೋತಿದ್ದೆ, ಅದಕ್ಕೆ ಮಿಲ್ಕ್ ಹಾಕಿಬಿಟ್ಟು. ನಾನು ಆ್ಯಕ್ಚುಲಿ ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಬಂದಿದ್ದ ತಕ್ಷಣ, ಜಿಮ್ಮಿಂದ ಬಂದಿದ್ದ ತಕ್ಷಣ ಓಟ್ಸ್ ಹಾಕ್ಕೊಂಡು, ಮಿಲ್ಕ್ ಹಾಕ್ಕೊಂಡು 40 grams ಓಟ್ಸ್ ಹಾಕೋತಿದ್ದೆ, ಮಿಲ್ಕ್ ಹಾಕ್ಕೊಂಡು ಪೊಮೊಗ್ರೆನೇಟ್ ಹಾಕ್ಕೊಂಡು ಡೈರೆಕ್ಟಾಗಿ ತಿಂತಿದ್ದೆ. ಬೇರೆ ಏನೂ ಹಾಕೋತಿರ್ಲಿಲ್ಲ ಗೈಸ್. ಫ್ಯಾನ್ಸಿಯಾಗಿ ಚಿಯಾ ಸೀಡ್ಸು ಅವೆಲ್ಲ ಏನು ಹಾಕೋತಿರ್ಲಿಲ್ಲ. ಬಟ್ ಯು ಕ್ಯಾನ್ ಪುಟ್, ಅದನ್ನು ಒಳ್ಳೇದೇ. ಚಿಯಾ ಸೀಡ್ಸು ಫೈಬರ್ ಚೆನ್ನಾಗಿರುತ್ತೆ, ಪಂಪ್ಕಿನ್ ಸೀಡ್ಸು ನಿಮ್ಮ PCODಗೆ ಹೆಲ್ಪ್ ಆಗುತ್ತೆ, ಎಲ್ಲ ಹಾಕೊಳ್ಳಿ. ನಾನು ನೆಕ್ಸ್ಟಿಂದ ಹಾಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಾನು ಸಿಂಪಲಾಗಿ ಇಟ್ಕೊಂಡಿದ್ದೆ, ಓಕೆನಾ. 3rd week ಡೆಫಿಸಿಟ್ ಏನು ಮಾಡ್ತಿದ್ದೆ ಅಂದರೆ ಓಟ್ಸ್ ಶುರು ಮಾಡಿದೆ. ಮಧ್ಯಾಹ್ನ ಮತ್ತು ನೈಟು ನಾರ್ಮಲ್ ನಮ್ಮ ಮನೆಗೆ ಏನು ಕೊಡ್ತಿರೋ ಅದನ್ನೇ ತಿಂತಿದ್ದೆ. ಅದ್ರ ಜೊತೆಗೆ ಅದನ್ನು ಕಮ್ಮಿ ಮಾಡೋಕ್ಕೆ ಶುರು ಮಾಡಿದೆ. ಅನ್ನನ ಕಮ್ಮಿ ಮಾಡಿಬಿಟ್ಟು ಅನ್ನನ ರೀಪ್ಲೇಸ್ ಮಾಡ್ತಿದ್ದಿದ್ದು ಸೌತೆಕಾಯಿಂದ. ಅದು ಒಂದು ತಿಳ್ಕೊಂಡಿದ್ದೆ, ಅದನ್ನು ಮಾಡಬೇಕು ಅಂದ್ಬಿಟ್ಟು. ಅಷ್ಟು 3rd week ಜರ್ನಿ ಸ್ಟಾರ್ಟ್ ಆಯಿತು. ಮೊಟ್ಟೆ ಅಂದರೆ ಪ್ರೋಟೀನ್ ಮತ್ತೆ ಸಿಗ್ತಿರಲಿಲ್ಲ. ಏನಕ್ಕೆ ಅಂದರೆ ಮೊಟ್ಟೆ ತೊಗೊಬಂದಿದ್ದೆ, ನಮ್ಮಮ್ಮ ಶ್ರಾವಣ ಮಾಸ ನೀವು ತಿನ್ನಬೇಡ ಅಂತ ಹೇಳ್ಬಿಟ್ರು. ಸೊ
ಸರಿ ಅಂದ್ಬಿಟ್ಟು ವೇಸ್ಟ್ ಆಯಿತು. ಅಂದರೆ 2 ದಿವಸ ಇನ್ನೂ ಶ್ರಾವಣ ಮಾಸ ಸ್ಟಾರ್ಟ್ ಆಗಿರಲಿಲ್ಲ, ಅವಾಗೆ ತಿಂದು ಮುಗಿಸ್ಬಿಟ್ವಿ ಎಲ್ಲ. ಬಟ್ ಮೊಟ್ಟೆ 1 ತಿಂಗಳು ಪೂರ್ತಿ ತಿನ್ನಬಾರ್ದು, ಪ್ರೋಟೀನ್ ಇಲ್ಲ ನನಗೆ. ಆದರೆ ಪ್ರೋಟೀನ್ನ ಹೆಂಗೆ ರಿಪ್ಲೇಸ್ ಮಾಡಿದೆ ಅಂದರೆ ಆಗಾಗ ರಿಪ್ಲೇಸ್ ಮಾಡಿದೆ, ದಿನ ರಿಪ್ಲೇಸ್ ಮಾಡೋಕ್ಕಾಗಿಲ್ಲ. ಕಾಳುಗಳಿಂದ ಲೈಕ್ ಚೆನ್ನ ಮತ್ತು ಗ್ರೀನ್ ಗ್ರಾಮು ಅವೆಲ್ಲದ್ರಿಂದ ರಿಪ್ಲೇಸ್ ಅವಾಗವಾಗ ಮಾಡ್ತಿದ್ದೆ. ಸೊ ಕಂಪ್ಲೀಟ್ ಡಯಟ್ ಅಲ್ಲೂ ನಾನು ಫಾಲೋ ಮಾಡಿಲ್ಲ. ನೆಕ್ಸ್ಟು ನಿಮಗೆ ಜಿಮ್ ಬೋರ್ ಅನ್ಸಕ್ಕೆ ಶುರು ಆಗ್ಬೋದು. ಎಸ್, ಬೋರ್ ಅನ್ಸಕ್ಕೆ ಶುರು ಆಗುತ್ತೆ, ಬಿಕಾಸ್ ಸೇಮ್ ಎಕ್ಸಸೈಸ್ ನೀವು ಡೈಲಿ ಮಾಡ್ತಿರ್ತೀರ. ಆದರೆ ನಾನು ಈ ಬೋರ್ನೆಸ್ನ ಹೆಂಗೆ ನಾನು ರಿಪ್ಲೇಸ್ ಮಾಡ್ಕೊಂಡಿದ್ದು ಅಂದರೆ ಹೊಸ ಎಕ್ಸಸೈಸಸ್ ಶುರು ಮಾಡಿಕೊಂಡೆ, ಕಲಿಯೋಕ್ಕೆ ಶುರು ಮಾಡಿಕೊಂಡೆ. 19th ಡೇ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಹಾಕಿದ್ದೀನಿ, ಡೇ 1 ಎಲ್ಲ ಟ್ರ್ಯಾಕ್ ಹಾಕಿದ್ದೀನಿ, ನೀವು ನೋಡ್ಬೋದು. ಡೇ 19th ಗೈಸ್ ಕರೆಕ್ಟಾಗಿ ಶೀರ್ಷಾಸನ ಅಂದರೆ ತಲೆ ಕೆಳಗೆ ಕಾಲು ಮೇಲ್ಗಡೆ, ಇದನ್ನು ನಮ್ಮ ಟ್ರೈನರ್ ಮಾಡಿಸಿದ್ರು. ನನಗೆ ಈ ಚಿಕ್ಕ ವಯಸ್ಸಿಂದ ಇದು ನೋಡಿದ್ರೆ ಇದು ನನಗಾಗಲ್ಲ ಅನ್ನೋ ಫಿಯರ್ ಇತ್ತು. ಅದು ಯಾವಾಗ ಚೇಂಜ್ ಆಯಿತು, ಇಷ್ಟು ಈಸಿ ಅನ್ನೋಕ್ಕೆ ಶುರುವಾಗೋಯ್ತು, ನನಗೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಬರೋಕ್ಕೆ ಶುರು ಆಗೋಯ್ತು. ಅವಾಗಿಂದ ನನ್ನ ಜೀವನ ಇನ್ನೂ ಇಷ್ಟಪಡೋಕ್ಕೆ ಶುರು ಮಾಡಿದೆ, ಹೊಸದು ಕಲಿಬೇಕು ಅನ್ನೋದು ಕೂಡ ಶುರು ಮಾಡಿಬಿಟ್ಟೆ. ಸೊ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ, ನಿಮಗೆ ಬೋರ್ ಆಗಬಾರ್ದು ಅಂದರೆ ಪ್ರತಿದಿನ ವಾರಕ್ಕೊಂದಿನ ಹೆಂಗಾದ್ರೂ ಓಕೆ ಹೊಸ ಎಕ್ಸಸೈಸಸ್ನ ಆ್ಯಡ್ ಮಾಡ್ಕೊಳ್ಳಿ, ಆಗ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನೆಕ್ಸ್ಟ್ ಏನಾಯಿತು ಅಂದರೆ ನಿಮ್ಮ ಫೇವ್ರೆಟ್ ಪಾರ್ಟ್ ಬರ್ತಿದೆ, ಅಂದರೆ ರಿಸಲ್ಟ್ಸ್ ಪಾರ್ಟ್ ಗೈಸ್. 2 months ಜುಲೈಯಲ್ಲಿ ನಾನು ಜಿಮ್ಗೆ ಸ್ಟಾರ್ಟ್ ಮಾಡಿದ್ದು, ಜುಲೈ ಆಗಸ್ಟ್ ಕರೆಕ್ಟಾಗಿ ಹೋದೆ, ಶಿಸ್ತಾಗಿ ಹೋದೆ. ನೆಕ್ಸ್ಟು ಸೆಪ್ಟೆಂಬರ್ ಮಂತಲ್ಲಿ ಏನಾಗೋಯ್ತು ಅಂದರೆ ನಂದು ಕೆಲಸ ಸಿಕ್ತು ಅಂತ ನಾನು ಚೆನ್ನೈಗೆ ಹೋಗ್ಬೇಕಾಗಿ ಬಂತು. ಸೊ 1 week ಅಲ್ಲಿ ಆಫ್ ಆಯಿತು, ನೆಕ್ಸ್ಟ್ ವೀಕು ಸರಿಯಾಗಿ ಬರೋಕ್ಕಾಗಿಲ್ಲ. 15 days ಅಲ್ಲೇ ಹೋಯ್ತು ಗೈಸ್. ಸೊ 2 months ಹಂಗೆ ಇಟ್ಕೊಳ್ಳಿ. ಈ ಸೆಪ್ಟೆಂಬರ್ ಮಂತು ಲಾಸ್ಟ್ 15 days ಚೆನ್ನಾಗಿ ಮಾಡಿದೆ. ಕಂಪ್ಲೀಟ್ಲಿ 2.5 monthsಲ್ಲಿ ನಾನು 10 kgs ವೆಯ್ಟ್ ಲಾಸ್ ಮಾಡಿದೆ. ಹೇಗೆ ಅಂದರೆ ಜಸ್ಟ್ ಕ್ಯಾಲರಿ ಡೆಫಿಸಿಟ್, ಎವ್ರಿ ಡೇ ವರ್ಕೌಟ್, ಇಷ್ಟೇ ಗೈಸ್. ನಾವು ದ ಮೇನ್ ಪಾರ್ಟ್ ಡಯಟ್. ಅದ್ರ ಬಗ್ಗೆ ಈಗ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಡಯಟ್ ಅಂದರೆ ಏನು? ಕಮ್ಮಿ ತಿನ್ಕೊಂಡು ವರ್ಕೌಟ್ ಮಾಡೋದಾ? ಅಲ್ಲ ಗೈಸ್, ಹೊಟ್ಟೆ ತುಂಬ ತಿನ್ಕೊಂಡೆ ನಾನು ಡಯಟ್ ಮಾಡಿದ್ದೀನಿ, ಹೊಟ್ಟೆ ತುಂಬ ತಿನ್ಕೊಂಡೆ ವೆಯ್ಟ್ ಲಾಸ್ ಆಗಿದ್ದೀನಿ, ಅದು 10 kgs. ಸೊ ನೀವು ನನ್ನ ಮಾತನ್ನ ನಂಬೋದು ಗೈಸ್, ನಾನು ಸುಮ್ಮನೆ ವೀಡಿಯೋಗೋಸ್ಕರ ಹೇಳ್ತಿಲ್ಲ, ರಿಯಾಲಿಟಿನ ಹೇಳ್ತಿದ್ದೀನಿ. ನಾನು ಫಸ್ಟ್ ಒಂದು ರಾಂಗ್ ಅಸಂಪ್ಷನ್ ಇತ್ತು ನನಗೆ, ಡಯಟ್ ಅಂದರೆ ಕಮ್ಮಿ ತಿನ್ನೋದು ಅಂತ. ನೋ, ವೆನ್ ಐ ಸ್ಟಾರ್ಟೆಡ್ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದೆ, ಅವಾಗ ನನಗೆ ಗೊತ್ತಾಯಿತು ಡಯಟ್ ಅಂದರೆ ಕಮ್ಮಿ ತಿನ್ನೋದಲ್ಲ, ಡೆಫಿಸಿಟ್ ಆಗಿರಬೇಕು. ಅಂದರೆ 1 plate ತಗೊಳ್ಳಿ ನೀವು, 1 plate 50 portion ಫೈಬರ್ ಇರಬೇಕು. ಫೈಬರ್ ಅಂದರೆ ಏನೇನು ಬರುತ್ತಪ್ಪ, ಎಲ್ಲ ಸೊಪ್ಪುಗಳು, ಎಲ್ಲ ತರಕಾರಿಗಳು, ಇದರಲ್ಲಿ ಫೈಬರ್ ಇರುತ್ತೆ. ಸೊ ಅದು ಬರುತ್ತೆ, ಓಕೆನಾ? ಇಲ್ಲಾಂದರೆ ನೀವು ಚಿಯಾ ಸೀಡ್ಸು ಆ್ಯಡ್ ಮಾಡ್ಕೊಬೋದು, ಅದಕ್ಕೆ ಸ್ವಲ್ಪ ಅದ್ರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಪಂಪ್ಕಿನ್ ಸೀಡ್ಸಲ್ಲಿ ಕೂಡ ಜಾಸ್ತಿ ಇರುತ್ತೆ, ಅದನ್ನು ತಗೊಳ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಫೈಬರ್ ಪೋರ್ಷನಿಗೆ ಬರುತ್ತೆ. ಕಮಿಂಗ್ ಟು ನೆಕ್ಸ್ಟ್ 2 portion ಬಂದ್ಬಿಟ್ಟು 25 ಅಂತ ಇಟ್ಕೊಳ್ಳಿ. 25 portion ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಇನ್ನು 25 portions ಪ್ರೋಟೀನ್ ಇರಬೇಕು. ನಾನು ಇಲ್ಲಿ ಫ್ಯಾಟ್ ಬಗ್ಗೆ ನಿಮಗೆ ಹೇಳ್ತಿಲ್ಲ, ಬಿಕಾಸ್ ನೀವು ಕಾರ್ಬೋಹೈಡ್ರೇಟ್ಸು ಇದು ಪ್ರೋಟೀನ್ ಇವೆಲ್ಲದರಲ್ಲೂ ತೊಗೊಳ್ತಿರಲ್ಲ, ಅದೆಲ್ಲದರಲ್ಲೂ ಸ್ವಲ್ಪ ಅಮೌಂಟ್ ಆಫ್ ಫ್ಯಾಟ್ ಆಲ್ರೆಡಿ ಆ್ಯಡ್ ಆನ್ ಆಗಿರುತ್ತೆ. ಸೊ 10% ಆಫ್ ಫ್ಯಾಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತಿಲ್ಲ, ಇದೊಂಚೂರು ರೆಡ್ಯೂಸ್ ಮಾಡಿ 10% ಆಫ್ ಫ್ಯಾಟ್ ಬಗ್ಗೆ ಹೇಳಬೇಕು. ಬಟ್ ನಾನು ಹೇಳ್ತಿಲ್ಲ, ಓನ್ಲಿ ಇಷ್ಟನ್ನೇ ತೊಗೋತಿದ್ದೀನಿ, ವಿಚ್ ಇಸ್ ಈಸಿ. ನೀವು ಇದನ್ನು ಅರ್ಥ ಮಾಡ್ಕೊಂಡು ಇದನ್ನೇ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಪ್ರೋಟೀನಲ್ಲಿ ಏನೇನಿರುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಈಸಿ ಪ್ರೋಟೀನು ಏನೇನಪ್ಪ ಅಂದರೆ ಚಿಕನ್ ಬ್ರೆಸ್ಟ್, ಚಿಕನ್ ಲಿವರ್, ಮತ್ತು ಫಿಶ್ಗಳು, ಮಟನ್ನು, ಕ್ರ್ಯಾಬು ಇದೆಲ್ಲ ತೊಗೋಬೋದು. ಮೇಯ್ನಾಗೆ ಮೊಟ್ಟೆ ತೊಗೋಬೋದು ಗೈಸ್. ಮೊಟ್ಟೆ ಅಂತೂ ತುಂಬ ಚೀಪ್ ಸೋರ್ಸ್ ಅಂತ ಹೇಳ್ಬೋದು. ಅಂದರೆ 1 ಮೊಟ್ಟೆಲಿ ಆಲ್ಮೋಸ್ಟ್ ನಿಮ್ಗೆ 6 grams ಸಿಗುತ್ತೆ. 1 ಮೊಟ್ಟೆ 6.5 rupees ಅಂತ ಇಟ್ಕೊಂಡ್ರು 6 grams ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ನಾನು ಕೂಡ ಮೊಟ್ಟೆನೇ ತೊಗೊಳ್ಳೋದು. ಇನ್ನೊಂದು ಮರ್ತೋಗ್ಬಿಟ್ಟೆ, ಪ್ರೋಟೀನಲ್ಲಿ ವೆಜಿಟೇರಿಯನ್ಸ್ಗೆ ಏನೇನು ಅಂತ ನಿಮಗೆ ಆಲ್ರೆಡಿ ಗೊತ್ತು. ಪನ್ನೀರು, ಸೋಯಾ ಚಂಕ್ಸು, ರಾಜ್ಮಾ, ಅದ್ರ ಜೊತೆಗೆ ಟೋಫು, ಮತ್ತು ಎಲ್ಲ ಕಾಳುಗಳು ಗೈಸ್. ಅಂದರೆ ಚೆನ್ನ ಆಗಲಿ, ಗ್ರೀನ್ ಗ್ರಾಮ್, ಮೂಂಗ್ ದಾಲ್ ಎಲ್ಲ ತೊಗೋಬೋದು. ಎಲ್ಲ ಕಾಳುಗಳು ತೊಗೊಂಡ್ರೆ ಅದ್ರಲ್ಲಿ ಪ್ರೋಟೀನ್ ಇರ್ತವೆ. ಸೊ ಇದಿಷ್ಟು ವೆಜಿಟೇರಿಯನ್ಸ್ಗೆ ಆಗುತ್ತೆ. ಕಮಿಂಗ್ ಟು ಕಾರ್ಬೋಹೈಡ್ರೇಟ್ಸಲ್ಲಿ ಏನೇನೆಲ್ಲ ಬರುತ್ತೆ ಅಂದರೆ ವೈಟ್ ರೈಸ್, ಬ್ರೌನ್ ರೈಸ್, ವೈಟ್ ಬ್ರೆಡ್, ಬ್ರೌನ್ ಬ್ರೆಡ್, ಕಾರ್ನ್ಫ್ಲೇಕ್ಸ್ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ, ಮತ್ತು ಇನ್ನೂ ಏನೇನು ಬರುತ್ತಪ್ಪ ಅಂತಂದರೆ ಜಾಗರಿ ಕೂಡ ಆ್ಯಡ್ ಆಗುತ್ತೆ ಅದಕ್ಕೆ, ಓಕೆನಾ? ಸೊ ಇಷ್ಟೆಲ್ಲ ನೀವು ಬಂದುಬಿಟ್ಟು ಕಾರ್ಬೋಹೈಡ್ರೇಟ್ಸಿಗೆ ಬರುತ್ತೆ ಗೈಸ್. ಇವಾಗ ನಾನು ಏನು ಹೇಳ್ತೀನಿ ಅಂದರೆ ಇದೆಲ್ಲ ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಎಷ್ಟಂದರೆ ಅಷ್ಟು ಪ್ರೋಟೀನ್ ತೊಗೊಂಡ್ರೆ ಅದು ತುಂಬ ನಿಮ್ಮ ಹೆಲ್ತ್ಗೆ ಡೇಂಜರಸ್, ಯು ಶುಡ್ ನಾಟ್ ಟೇಕ್. ನನ್ನ ವೆಯ್ಟ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಲಾಸ್ಟ್ 10 kg ಅಂತ ಹೇಳಿದ್ನಲ್ಲ, ಈಗ ಐ ಆಮ್ ಬೀಯಿಂಗ್ 70ಲಿ ನಾನು ಎಷ್ಟು ತೊಗೋಬೇಕು ಅಂದರೆ ಅಕಾರ್ಡಿಂಗ್ ಟು ಮೈ ವೆಯ್ಟ್ 1 kgಗೆ ನಾನು ಬಾಡಿ ವೇಟು 1 kgಗೆ 0.7 to 0.8 grams ಆಫ್ ಪ್ರೋಟೀನ ನಾನು ತೊಗೋಬೇಕು, ಓಕೆನಾ? ಅಂದರೆ ಟೋಟಲ್ ನನ್ನ ಬಾಡಿ ವೇಟ್ 70. ಸೊ ಅದನ್ನು ನಾನು ಎಷ್ಟು ತೊಗೋಬೇಕು ಅಂದರೆ 56 grams ಆಫ್ ಪ್ರೋಟೀನ್ ತೊಗೋಬೇಕು 1 ಡೇಗೆ, ನಾಟ್ 1 meal. 1 mealಗೆ ಅದನ್ನ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ 18 ಏನೋ ಬರುತ್ತೆ ಗೈಸ್. 18 grams ತೊಗೋಬೇಕು. 18 ಅಂದರೆ ನಾನು 3x ತಿನ್ನಬೇಕು. ಬಟ್ ಐ ಆಮ್ ಟೇಕಿಂಗ್ 2x, ಓಕೆನಾ? ಅಂದರೆ ಬ್ರೇಕ್ಫಾಸ್ಟಿಗೂ 2x, ಮಧ್ಯಾಹ್ನಕ್ಕೂ ಲಂಚಿಗೂ 2x, ಡಿನ್ನರ್ಗೂ 2x. ಇದನ್ನು ಮರಿದಿರ ನಾನು ತೊಗೋತಿದ್ದೀನಿ. ದಿಸ್ ಇಸ್ ವಾಟ್. ಹಿಂಗೆ ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಬಾಡಿ ವೇಟ್ಗೆ ತಗೊಳ್ಳಿ, ಓಕೆನಾ?
ಕಮಿಂಗ್ ಟು ಕಾರ್ಬೋಹೈಡ್ರೇಟ್ಸ್ ಅದು ಯೂಶಲಿ ನಾನು ಒಂದು 100 ಗ್ರಾಮ್ಸ್ ತೊಗೋತೀನಿ. 100 ಗ್ರಾಮ್ಸ್ ಆಫ್ ವೈಟ್ ರೈಸಲ್ಲಿ ಒಂದು 79 ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಕ್ಯಾಲರೀಸ್ ಬಂದ್ಬಿಟ್ಟು 360 ಇರುತ್ತೆ. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿ ನೀಟಾಗಿ ನನ್ನ ಡಯಟ್ನ ಇಟ್ಕೊಂಡು ತಿಂತಿದ್ದೆ. ಇಷ್ಟು ಸಿಂಪಲಾಗಿ ವರ್ಕೌಟ್ ಮಾಡಿದೆ. ನಾನು ನಿಮ್ಗೆ ಹೇಳ್ತೀನಿ ನೋಡಿ, 2 ಬೆಳಗ್ಗೆ ಓಟ್ಸ್ ತೊಗೊಬಿಡಿ. ಅದು ನೀವು ಏನೇನು ಬೇಕೋ ಹೇಳಿದ್ನಲ್ಲ, ಓಟ್ಸ್ ನೆನೆಸಿಟ್ಕೊಂಡು ಪೊಮೊಗ್ರನೇಟ್ ಹಾಕೊಂಡು ತಿಂತಿದ್ದೆ. ನಿಮ್ಗೆ ಯಾವ ಹಣ್ಣು ಬೇಕೋ ಅದನ್ನು ಹಾಕೊಂಡು ತಿನ್ನಿ. ಮ್ಯಾಂಗೋ ಅಲ್ಲೂ ಸ್ವಲ್ಪ ಕಮ್ಮಿ ತಿನ್ನಿ, ಅನ್ನೋಕ್ಕಂದ್ರೆ ಜಾಸ್ತಿ ಕ್ಯಾಲರೀಸ್ ಇರುತ್ತೆ. ನಾನು ಫಸ್ಟ್ ತಪ್ಪು ಮಾಡ್ತಿದ್ದೆ, ಆಮೇಲೆ ತಿಳ್ಕೊಂಡೆ. ಸೊ ಆಮೇಲೆ ಇನ್ನೇನು ಬೇಕೋ ಅದಕ್ಕೆ ನೀವು ಎಲ್ಲ ಸೀಡ್ಸು ಕೂಡ ಹಾಕೊಂಡು ತಿನ್ಬೋದು. ಅದ್ರ ಜೊತೆಗೆ 2 ಎಗ್ ತೊಗೊಬಿಡಿ, ಮುಗೀತಪ್ಪ ನಿಮ್ಮದು ಬೆಳಗ್ಗೆ ಬ್ರೇಕ್ಫಾಸ್ಟು. ಮಧ್ಯಾಹ್ನಕ್ಕೆ ಬಂದ್ರೆ ಈಸಿಯಾಗಿ ಒಂದು ಪ್ಲೇಟ್ ನಿಮ್ಮ ಅಮ್ಮ ಏನು ಮಾಡ್ತಾರೆ ಅನ್ನ ಸಾರು, ನಾನು ಅದನ್ನೇ ತಿಂತಿದ್ದೆ. ಅನ್ನ ಸಾರನ್ನ 100 ಗ್ರಾಮ್ಸೇ ಇಟ್ಕೋತಿದ್ದೆ. ನಿಮ್ಗೆ ಆಗಲ್ಲ ಅಂದರೆ 150 ಗ್ರಾಮ್ಸ್ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 3-4 ತುತ್ತು ಬರುತ್ತೆ ಅಷ್ಟೇ ಗೈಸ್. ಸೊ ನಿಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಸೌತೆಕಾಯಿ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳಿ. ಸೌತೆಕಾಯಿ ನಿಮಗೆ ಹೊಟ್ಟೆ ತುಂಬ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ 2 ಮೊಟ್ಟೆ, ಮಧ್ಯಾಹ್ನ ಮುಗೀತು. ನೈಟ್ ಕೂಡ ಅದೇ. ಮತ್ತು ಏನಾದರೂ ಪಲ್ಯ ಮಾಡಿದರೆ ಪಲ್ಯನ ಇಟ್ಕೊಳ್ಳಿ, ಈಸಿ. ಈಗ ಮಾಡ್ಕೊಂಡಿಲ್ಲ ಅಂದರೆ ದಟ್ಸ್ ಓಕೆ. ನೈಟ್ ಕೂಡ ಸೇಮ್ ರಿಪಿಟೇಷನ್. ಇಷ್ಟೇನಂತೂ ಗೈಸ್. ಒನ್ ಮೋರ್ ಪಾಯಿಂಟ್ನ ಆ್ಯಡ್ ಆನ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಅದೇನು ಅಂತಂದರೆ, ನಾನು ಇವಾಗ ಸೇಮ್ ವರ್ಕೌಟ್ ಪ್ಲಾನ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಇಲ್ಲ. ಇದು 10 kgs ಲಾಸ್ ಆಗಕ್ಕೆ ಮಾತ್ರ ವರ್ಕೌಟ್ ಪ್ಲಾನ್ ಇದ್ದಿದ್ದು. ಈಗ ವರ್ಕೌಟ್ ಪ್ಲಾನ್ ಚೇಂಜ್ ಆಗಿದೆ ನಂದು, ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಏನಕ್ಕೆ ಅಂದರೆ, ಈಗ ನನ್ನ ಟ್ರೈನರ್ಗೆ ಹೇಳಿದೆ ಈ ಥರ 10 kg ಲಾಸ್ ಆಗಿದೆ ಅಂತ. ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ಇವಾಗ ಅದನ್ನೇ ಫಾಲೋ ಮಾಡಬೇಡಿ. 3 days ಫಂಕ್ಷನಲ್ ಮಾಡ್ತಿದ್ದೆ ವಾರಕ್ಕೆ, ಇವಾಗ ಫಂಕ್ಷನಲ್ ಮಾಡ್ತೀರಾ. ಕಂಪ್ಲೀಟಾಗಿ ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ಮಸಲ್ ಟ್ರೈನಿಂಗ್ ಮೇಲೆ ಮಸಲ್ ಗೇನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೊ ಅವ್ರು ಬಂದು ಹೇಳಿದ್ರು 10 kg ಲಾಸ್ ಆಗಿದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರು ಈಗ ನಿಮ್ಮ ಸ್ಕಿನ್ ಫುಲ್ ಲೂಸ್ ಆಗಿರುತ್ತೆ ನೋಡಿ, ಲೂಸನ್ ಆಗಿರುತ್ತೆ. ಸೊ ಇನ್ನು ಕಂಪ್ಲೀಟಾಗಿ ಲೂಸನ್ ಆಗಿಬಿಟ್ರೆ ಮಸಲ್ ಗೇನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವಾಗಲಿಂದನೇ ಆಫ್ಟರ್ 10 kg ಲೂಸ್ ಮಾಡಿದಾಗ್ಲಿಂದನೇ ಶುರು ಮಾಡ್ಕೊಳ್ಳಿ. ಇವಾಗಲಿಂದನೇ ನೀವು ಮಸಲ್ ಗೇನಿಂಗು ಮತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕಟ್ಸ್ ಬೇಗ ಬರುತ್ತೆ ಅಂತ ಹೇಳಿದ್ರು. ಸೊ ಈಗ ಅದನ್ನ ವರ್ಕ್ಔಟ್ ಪ್ಲಾನ್ ಅದಾಗಿದೆ. ಮತ್ತೆ ಮೊದಲು ನಾನು ಕಾರ್ಡಿಯೋ ಜಾಸ್ತಿ ಮಾಡ್ತಿದ್ದೆ, ಲೈಕ್ 20 ಮಿನಿಟ್ಸ್ ಮಾಡ್ತಿದ್ದೆ. ಆಫ್ಟರ್ 1.5 months ನಾನು ವರ್ಕ್ಔಟ್ ಜರ್ನಿ ಶುರು ಮಾಡಿದ್ರೆ 15 minutesಗೆ ಅದನ್ನ ಕನ್ವರ್ಟ್ ಮಾಡ್ಕೊಂಡೆ. ಆಮೇಲೆ ಇವಾಗ ನಾನು ಬರೀ 10 minutes ಅಷ್ಟೇ ಮಾಡ್ತಿದ್ದೀನಿ. ಬಿಕಾಸ್ ಆಫ್ ಹಾರ್ಟ್ ಹೆಲ್ತ್ 10 minutes ಅಂತೂ ಕಾರ್ಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ವರ್ಕ್ಔಟ್ ಪ್ಲಾನ್ ಇದು. ಮೊದಲು ಇದ್ದಿದ್ದು 81 kgs ಇದ್ದಿದ್ದು, 81 point something. ಇವಾಗ ಆಗಿರೋದು 70 point something. ಸೊ ದಿಸ್ ಇಸ್ ಮೈ ಜರ್ನಿ ಫಾರ್ 2.5 months, 3 months ಅಂತಾನೆ ಇಟ್ಕೊಳ್ಳಿ. ಇಟ್ ವಾಸ್ ದಿಸ್. ಆ್ಯಂಡ್ ಇನ್ನೂ ಕಂಟಿನ್ಯೂಷನ್ ವಿಡಿಯೋ ಖಂಡಿತವಾಗ್ಲೂ ಬರುತ್ತೆ. ನಾನು ಕಟ್ಸ್ ಎಲ್ಲ ಬಂದಮೇಲೆ, ಮಸಲ್ ಎಲ್ಲ ಫುಲ್ ಕಂಪ್ಲೀಟಾಗಿ ಗ್ರೋತ್ ಆದಮೇಲೆ ಖಂಡಿತವಾಗ್ಲೂ ಆ ವಿಡಿಯೋ ಮಾಡ್ತೀನಿ. ಆಗ ನಾನು ಹಿಂಗೆ ಮಾಡಿದೆ, ಇವಾಗ ಈ ನೆಕ್ಸ್ಟ್ ಜರ್ನಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟೊಂದು ಕಲಿಯಕ್ಕೆ ಸಿಗುತ್ತೆ, ಅದನ್ನೆಲ್ಲ ಕಲ್ತ್ಕೊಂಡು ನಿಮಗೂ ಸಹ ಆದಷ್ಟು ಬೇಗ ಹೆಲ್ಪ್ ಮಾಡೋಕ್ಕೆ ಬರ್ತೀನಿ. ಇಷ್ಟನ್ನ ಫಾಲೋ ಮಾಡಿ ನಾನು ಕಂಪ್ಲೀಟಾಗಿ 10 kgs ಐ ಹ್ಯಾವ್ ಲಾಸ್ಟ್ ಆ್ಯಂಡ್ ದ್ಯಾಟ್ ಈಸ್ ಸೋ ಗುಡ್ ಗೈಸ್. ಐ ಆಮ್ ಸೋ ಹ್ಯಾಪಿ ನಾನು ಇದ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಂತ. ನಿಮಗೆ ಒಂದು ಚೂರಾದ್ರೂ ನಾಲೆಜ್ ಗೇನ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಕೇಳ್ಕೊತೀನಿ. ಆ್ಯಂಡ್ ಶೋ ಸಮ್ ಲವ್ ಅಂತ ಕೇಳ್ಕೊತೀನಿ. ಬಾಯ್ ಫ್ರಮ್ ಗಗನ. ಲವ್ ಯು ಆಲ್.